ಬೆಳೆನೇ ಒಳ್ಳೇದು. ಇವತ್ತು 2.5 ರೂಪಾಯಿ ಕೊಟ್ಟು ಬಂದಿದ್ವಿ. ಇವತ್ತು ಬೆಳಗ್ಗೆ ಹೋದಾಗ 5 ರೂಪಾಯಿ ಆಗ್ಬಹುದು, 6 ರೂಪಾಯಿ ಆಗ್ಬಹುದು, 10 ರೂಪಾಯಿ ಆಗ್ಬಹುದು. ಹೋದ್ನ ವರ್ಷ ಮೆಂತೆ ಒಯ್ದಿದ್ದೆ, ಒಂದ್ ದಿವಸನು 10 ರೂಪಾಯಿಗೆ ಒಂದು ಕಟ್ ಕೊಟ್ಟಿರ್ಲಿಲ್ಲ. ಬರೀ 15, 16, 18 ರೂಪಾಯಿಗೆ ಒಂದು ಕಟ್ ಕೊಟ್ಟು ಬಂದ್ವಿ. 5 kg ಬೀಜಕ್ಕೆ 26,000 ರೂಪಾಯಿ ದುಡ್ಡು ಮಾಡಿ. ಇಲ್ಲಿಗೆ ಮುರುಕ ಈಗ ನೋಡಿ ಹಿಂಗೆ ಕಟ್ಟಾದಾಗ ನಮಗೆ ಸೊಪ್ಪು ಒದಗಲ್ಲ. ಕರೆಕ್ಟ್. ಕಟ್ಟಿಗೆ ಕಟ್ಟಾಕಕ್ ಸಿಗೋದು ಇಲ್ಲ, ಬಿಗಿ ಬರಲ್ಲ. ನಾವೇನಪ್ಪ ಅಂದ್ರೆ ನೀರ್ ಕಟ್ಟಿದ್ರೆ ಈಗ ನೋಡಿ ಹಿಂಗೆ ಸೀದಾಕ ಬತ್ತ ಚೆನ್ನಾಗಿರ್ತದ. ಲೆಕ್ಕ ಮಾಡ್ತಾರ ಎಷ್ಟು ಕಟ್ಟಾಗಿದಾವ ಗೊತ್ತಾಗುತ್ತೆ. 500 ಕಟ್ಟಾಗಿದ್ರೆ ನಿಲ್ಲಿಸ್ತೀರ. ಇವಾಗ ನಾವು 12 ಗಂಟೆ ಕರೆಂಟ್ ಬರುತ್ತೆ. 12 ಗಂಟೆ ವರ್ಷತ್ತಿಗೆ ನಾವು ಮನ್ಯಾಗ ಊಟ ಪಾಠ ನೋಡ್ಕೊಂಡು, ದನ ಕರ ನೋಡ್ಕೊಂಡು ಹೊಲ್ದಾಗ ಬರ್ಬೇಕು. ಕರೆಂಟ್ ಹೋಗೋವರೆಗೆ ನೀರ್ ಕಟ್ಬೇಕು. ಕರೆಂಟ್ ಹೋಗೋ ನೀರ್ ಕಟ್ಟಿ ಆಮೇಲೆ ಕರೆಂಟ್ ಹೋಗೋ ತಡ ಬಂದ್ ಇಲ್ಲಿ ಕುತ್ಕೋಬೇಕು. ನಮ್ಗೆ ಅಲ್ಲಿ ಮಾರಕ್ಕೆ ಟೈಮ್ ಸಿಗುತ್ತೆ. ಶೈನಿಂಗ್ ಇರ್ಬೇಕು, ಸೊಪ್ಪು ಒಂದ್ ಸ್ವಲ್ಪ ಸಿವುಡು ದೊಡ್ಡವಾಗಿರ್ಬೇಕು. ಸೊಪ್ಪು ಈಗ ನೋಡಿ ಈ ತರ, ಈಗ ನೋಡಿ ಹಿಂಗ್ ಸಣ್ಣ ಎಲೆ ಆದ್ರೆ ಜಲ್ದಿ ತಗೊಂಬಲ್ಲ. ಈಗ ನೋಡಿ ಈ ತರ ಇರ್ತತಲ್ಲ, ಎಲೆ ಆಗ್ಲಿ ಇರ್ಬೇಕು. ಹಿಂಗೆ ದಿಂಡು ದಪ್ಪ ಇರ್ಬೇಕು. ಹಿಂಗೆ ಸಣ್ಣಕ್ಕಿದ್ರೆ ಅವ್ರಿಗೆ ಇದಾಗಲ್ಲ, ವರ್ಕೌಟ್ ಆಗಲ್ಲ. ನಿನ್ನೆ ಮಾರ್ಕೆಟ್ 2.5 ರೂಪಾಯಿಗೆ ಒಂದು ಪಟ್ಟು. 2.5 ರೂಪಾಯಿ ಒಂದ್ ಕಟ್ಟು. ಸ್ವಾಮಿ ನಮ್ಗೆ 3 ರೂಪಾಯಿ ಮೇಲೆ ಸಿಕ್ಕ್ರೆ ನಮ್ಗೆ ವರ್ಕೌಟ್ ಆಗುತ್ತೆ. ಇವಾಗ 3 ಜನ ಕೆಲಸ ಮಾಡಿರ್ತೀವಿ, ನೀರ್ ಕಟ್ಟಿರ್ತೀವಿ, ಕಳೆ ತೆಗೆದಿರ್ತೀವಿ, ಬೀಜದ್ದು ಗೊಬ್ಬರದ್ದು ಎಲ್ಲ ಲೆಕ್ಕ ಹಾಕಿ ಅಂದ್ರೆ 3 ರೂಪಾಯಿ ಮೇಲೆ ಸಿಕ್ಕ್ರೆ ನಮ್ಗೆ ವರ್ಕೌಟ್ ಆಗುತ್ತೆ. ಇವಾಗ ಒಂದ್ ದಿವಸ ಬರುತ್ತೆ, ಒಂದ್ ದಿವಸ ಹೋಗ್ತತೆ. ಫಸ್ಟ್ನೇ ದಿನ 3 ರೂಪಾಯಿ 60 ಪೈಸೆ ಆಗಿತ್ತು. ತಿರುಗಿ ದಿನ 3 ರೂಪಾಯಿ 80 ಪೈಸೆ. ನಿನ್ನೆ 4 ರೂಪಾಯಿ. ಇವತ್ತು ಆಗ್ಲೇ 2.5 ರೂಪಾಯಿ. ಅದು ಹಿಂಗೆ ಅಂತ ಹೇಳಕ್ ಬರಲ್ಲ. ಯಾವಾಗ ಏನ್ ರೇಟ್ ಆಗುತ್ತೋ ಗೊತ್ತಾಗಲ್ಲ. ಸೊಪ್ಪು ಖಾಲಿ ಆಯ್ತಾ, ಜನ ಎಲ್ಲನೋ 1-2-3 ತಗೊಂಬರಿದ್ರೆ ಅವಾಗ ರೇಟ್ ಆಗಿರುತ್ತೆ. ಆಗ್ಲಿ ಸೊಪ್ಪು ಜಾಸ್ತಿ ಬಂತ ತಗೊಂಬರಿಲ್ಲ ಅಂದ್ರೆ ಅವಾಗ ಆಗ್ಲಿ ಡೌನ್ ಆಗಿರುತ್ತೆ. ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಬೊಮ್ಮೆನಹಳ್ಳಿ ಗ್ರಾಮದಲ್ಲಿ ರೈತರು ಕೊತ್ತಂಬರಿ ಸೊಪ್ಪು ಬೆಳೆದಿದ್ದಾರೆ. ಈ ಕೊತ್ತಂಬರಿ ಸೊಪ್ಪು ಇವಾಗ ಕಟಾವ್, ಇವ್ರು ಯಾವ ತರ ಬೆಳಿತಿದ್ದಾರೆ ಏನಂತೇಳಿ ಯಜಮಾನ್ರಿದ್ದಾರೆ, ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಅಂದ್ರೆ ನಮಸ್ಕಾರ. ನಿಮ್ದು ಹೆಸರು ಯಜಮಾನ್ರೆ? ಮಾದಪ್ಪ. ಯಾವ ಊರು ಬರುತ್ತೆ ಇದು? ಯಾವ ತಾಲೂಕು, ಯಾವ ಜಿಲ್ಲೆ? ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಬೊಮ್ಮನಹಳ್ಳಿ. ಓಕೆ ಯಜಮಾನ್ರೆ, ಇವತ್ತು ನಿಮ್ಮ ಹೊಲದಲ್ಲಿ ಕೊತ್ತಂಬರಿ ಸೊಪ್ಪು ಕಟಾವ್ ಮಾಡ್ತಿದ್ರಲ್ಲ, ಇಲ್ಲಿ ಎಷ್ಟು ಗುಂಟೆ ಅಥವಾ ಎಷ್ಟು ಕೆಜಿ ಬೀಜ ಲೆಕ್ಕದಾಗ ಹಾಕಿದ್ರಾ? ನಾವು 16-18 ಗುಂಟೆ ಬರುತ್ತೆ. 5 ಕೆಜಿ ಬೀಜ. 5 ಕೆಜಿ ಬೀಜ. ಓಕೆ. ಬೀಜದ ಲೆಕ್ಕ ಯಜಮಾನ್ರೆ ನೀವೆಲ್ಲ ಹಾಕ? ಬೀಜದ ಲೆಕ್ಕ. ಇವಾಗ ನಾವು ಬೀಜ ತಂದು ಉಗ್ಗಿದ್ರೆ ಕೆಲವರು ದಪ್ಪನಾಗ ಸೊಪ್ಪು ಹಿಂಗ್ ಬರಲ್ಲ, ಜಿನ್ಗ ತಳ್ಳ ಕೆಂಪಗಿರುತ್ತೆ. ದಪ್ಪ ಹಾಕಿದ್ರೆ, ತೆಳುವ ಹಾಕಿದ್ರೆ ಈಗ ನೋಡಿ ಹಿಂಗೆ ಕರ್ಗೆ ಚೆನ್ನಾಗಿರ್ತತೆ, ಚೆನ್ನಾಗಿ ಓಡ್ತತೆ. ಓಕೆ ಯಜಮಾನ್ರೆ, ಇದು ಭೂಮಿ ಯಾವ ತರ ಭೂಮಿ? ನೆಲ ಕೆಂಗ್ಲು, ಕೆಂಪು ನೆಲ. ಓಕೆ ಯಜಮಾನ್ರೆ, ನೀವು ನೋಡಿರೋ ಪ್ರಕಾರ ಈ ತರ ಕೊತ್ತಂಬರಿ ಸೊಪ್ಪು ಅಥವಾ ಸೊಪ್ಪಿನ ಬೆಳೆಗಳು ಎರೆ ಹೊಲದಾಗೆ ಚೆನ್ನಾಗ, ಕೆಂಪು ಹೊಲದಾಗ ಚೆನ್ನಾಗ? ಯಾವ ಹೊಲದಾಗ ಯಾವ ಟೈಮಲ್ಲಿ ಚೆನ್ನಾಗೆ? ಇದು ಸೊಪ್ಪು ಕೆಂಪು ನೆಲದಾಗೆ ಚೆನ್ನಾಗಿ. ಕೆಂಪು ನೆಲದಾಗೆ ಚೆನ್ನಾಗಿ. ಎರೆ ಹೊಲದಾಗ ಬರುತ್ತೆ, ಆದ್ರೂ ಅದು ಚೆನ್ನಾಗಿರಲ್ಲ. ಉದ್ದ ಇರ್ತತಲ್ಲ ಸೊಪ್ಪು, ಸ್ವಾರಾಂಶ ಇರಲ್ಲ, ಅದು ಕ್ವಾಲಿಟಿ ಇರಲ್ಲ. ಓಕೆ. ಇದು
ಕ್ವಾಲಿಟಿ ಇರುತ್ತೆ, ಹಾ ಚೆನ್ನಾಗಿರುತ್ತೆ. ಊಟ ಮಾಡಕ್ ಆದ್ರೂ ಒಂಥರ ರುಚಿ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಹಾ ಓಕೆ. ಯಜಮಾನ್ರೆ ಅಲ್ಲಿ ಎಷ್ಟು ವರ್ಷದಿಂದ ಸೊಪ್ಪು ಬೆಳಿತಾ ಇದ್ದೀರಾ? ನಾವು ಸುಮಾರು ಈಗ ಒಂದು 3 ವರ್ಷದಿಂದ ಬೆಳಿತೀವಿ ಸರ್. ನಾರ್ಮಲ್ ಆಗಿ ಯಾವ್ಯಾವ ಸೊಪ್ಪು ಬೆಳಿತೀರಾ? ಜಾಸ್ತಿ ಯಾವ್ದು ಬೆಳಿತೀರಾ? ಜಾಸ್ತಿ ಕೊತ್ತಂಬರಿ, ಹಾ ಮೆಂತೆ, ಓಕೆ, ಸಬ್ಬಕ್ಸಿ, ಹಾ ಪಲ್ಕ. ಪಲ್ಕ. ಈ ಮೇಲ್ಗಡೆ ಫಸ್ಟ್ 3 ಹೇಳಿದ್ರೆ ಅವೇ ಜಾಸ್ತಿ. ಹಾ ಓಕೆ, ಆಯ್ತು ಯಜಮಾನ್ರೆ. ಇದು ಸೊಪ್ಪು ಹಾಕಂತಿರಲ್ಲ, ಇದು ನೀವು ನೋಡಿರೋ ಪ್ರಕಾರ ಯಾವ ಕಾಲದಲ್ಲಿ ಚೆನ್ನಾಗ್ ಬರುತ್ತೆ? ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ ಚೆನ್ನಾಗಿ ಮಳೆಗಾಲದಲ್ಲಿ ನಾರ್ಮಲ್ ಚೆನ್ನಾಗ್ ಬರುತ್ತೆ ಅನ್ಸುತ್ತೆ. ಮಳೆಗಾಲದಾಗೆ ಚೆನ್ನಾಗ್ ಬರುತ್ತೆ. ಬೇಸಿಗೆ ಕಾಲದಾಗೆ ಇವಾಗ ಸೂಡ್ರು ಬೀಳುತ್ತಾ, ಬರಲ್ಲ ಇವಾಗ. ಇನ್ಮೇಲಿಂದ ಸ್ವಲ್ಪ ಕಷ್ಟನಾ? ಬರದೇ ಇಲ್ಲ. ಈ ಬಿಸಿಲು ಹೆಚ್ಚಾಗಿ ಸೂಡ್ರು ಬೀಳುತ್ತಾ. ಈಗ ನೋಡಿ ಇಲ್ಲೆಲ್ಲ ತೋರಿಸ್ ಕೆಂಪಗಾಗ್ಬಿಡ್ತದೆ. ನನ್ ಪ್ರಕಾರ ಬೆಳೆದ್ರೆ ನಾನು ತಿಂಗಳು ಬೆಳಿಬೋದೇನ? ಅಷ್ಟೇ ಆ ತರ ಆಗುತ್ತೆ, ಕೆಂಪಗಾಗುತ್ತೆ. ಕೆಂಪಗಾದ್ಮೇಲೆ ಅದು ಏನ್ ಮಾಡಕ್ ಬರಲ್ಲ ಅದು. ಇನ್ನ ಇದು ನವೆಂಬರ್, ಡಿಸೆಂಬರ್, ಜನವರಿ ಆದ್ಮೇಲೆ ಬಿಸಿಲು ಜಾಸ್ತಿ ಆದಂಗೆ ಹುಟ್ಟಲ್ಲ ಅವಾಗ, ಹುಟ್ಟದೇ ಇಲ್ಲ ಅದು. ಸೊಪ್ಪು ಅವಾಗ ಆಟೋಮೆಟಿಕ್ ರೇಟ್ ಆಗುತ್ತೆ. ಆಗ್ತದೆ ಅವಾಗ. ಓಕೆ ಯಜಮಾನ್ರೆ, ಇದು ವರ್ಷದಲ್ಲಿ ಎಷ್ಟು ಸಾರಿ ಬೆಳಿತೀರಾ ನೀವು ನಿಮ್ಮ ಹೊಲದಲ್ಲಿ? ಅಥವಾ ಒಂದು 2-3 ಸಾರಿ ಬೆಳಿತೀರಾ? ಅಥವಾ ತಿಂಗಳು ಬಿಟ್ಟು ಬೆಳಿತೀರಾ? ಯಾವ ತರ ಬೆಳಿತೀರಾ? ಇದು ಕೊತ್ತಂಬರಿ 9 ದಿನ 10 ದಿನ ಬೇಕು ಹುಟ್ಟಕ್ಕೆ. ಬೀಜ ನೆಲಕ್ಕೆ ಹಾಕಿದ್ಮೇಲೆ ಅಂತ ಅದು ಒಂದು ತಿಂಗಳಿಗೆ ಒಂದೇಟು ಚೇಂಜ್ ಮಾಡ್ಬೋದು. ನಮ್ಗೆ ಇದು ಖಾಲಿ ಆತ ನೋಡ್ರಿ, ಆ ಕಡೆ ಆಗ್ಲೇ ಹುಟ್ಟೈತಿ. ಅದು ಕೊತ್ತಂಬರಿನಾ? ಇದು ಇರೋದು ಮೆಂತೆ. ಓಕೆ, ಸೈಡ್ಗೆ ಅದ್ರ ಪಕ್ಕಕ್ಕೆ ಹಾಕಿದ್ರಲ್ಲ? ಓಕೆ, ಅಲ್ಲಿ ಕಾಣ್ತಾ ಐತೆ, ಕರೆಕ್ಟ್. ಇವಾಗ ಇದೆಲ್ಲ ಖಾಲಿ ಆಗೋ ಹೊತ್ತಿಗೆ ಮೆಂತೆ ಬರುತ್ತೆ. ಅದು ಖಾಲಿ ಆಗೋ ಹೊತ್ತಿಗೆ ಮತ್ತೆ ಕೊತ್ತಂಬರಿ ಬರುತ್ತೆ. ಓಕೆ ಯಜಮಾನ್ರೆ, ಈ ಹೊಲಕ್ಕೆ ಈಗ ಮತ್ತೆ ಕೊತ್ತಂಬರಿ ಹಾಕ್ಬೇಕು ಅಂದ್ರೆ ಇದನ್ನ ಎಷ್ಟು ದಿವಸ ಗ್ಯಾಪ್ ಬಿಡ್ತೀರಾ? ಅಂದ್ರೆ ಭೂಮಿ ಒಣಗಕ್ಕೆ ಅಥವಾ ಬೇಸಾಯ ಮಾಡಿ ಎಷ್ಟು ದಿವಸ ಬಿಡ್ತೀರಾ? ಒಂದು ತಿಂಗಳು 1.5 ತಿಂಗಳು ಒಣಗಾಕ್ ಬಿಡ್ತೀವಿ. ನೀವು 1 ತಿಂಗಳು ಬಿಡ್ತೀರ ನಾರ್ಮಲ್ ಆಗಿ? ಇದು ಭೂಮಿ ತುಂಬಾ ತಾಕತ್ ಬೇಕಾ ಅಥವಾ ನಾರ್ಮಲ್ ಆಗಿ ಬೆಳಿಯುತ್ತಾ ಸರ್? ನಾರ್ಮಲ್ ಆಗಿ ಇದ್ರೆ ನಡೀತತೆ. ತುಂಬಾ ತಾಕತ್ ಇದ್ರೆ ಸೊಪ್ಪು ಜಲ್ದಿ ಹೋಗ್ಬಿಡ್ತತೆ, ತಡಿಯಲ್ಲ. ಓಕೆ ಯಜಮಾನ್ರೆ, ಟೋಟಲ್ ಎಷ್ಟು ದಿವಸದ ಬೆಳೆ ಕೊತ್ತಂಬರಿ ಸೊಪ್ಪು? ಇವತ್ತಿಗೆ ಎಷ್ಟನೇ ದಿವಸ ನೀವು ಕೇಳ್ತಾ ಇದ್ರಲ್ಲ? ಇವತ್ತಿಗೆ 5 ದಿನ. ಅಲ್ಲಲ್ಲ, 30 ದಿವಸ, 35 ದಿವಸ, 36 ದಿವಸ, ಆ ತರ 20 ದಿವಸಕ್ಕೆ ಬರುತ್ತೆ. 36 ದಿನ, ಒಟ್ಟು 30 ದಿನದ ಮ್ಯಾಗಳದೇ ಇದು. ಓಕೆ ಯಜಮಾನ್ರೆ, ಈಗ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರಲ್ಲ, ಇವತ್ತಿಗೆ ಎಷ್ಟನೇ ದಿವಸ ಕೇಳ್ತಿರೋದು ಇಲ್ಲಿಗೆ? 5 ದಿನ. ಇವತ್ತಿಗೆ ಅಲ್ಲಿಂದ ಇಲ್ಲಿಗೆ 5 ದಿನ ಕಿತ್ತಿದ್ವಿ. ಓಕೆ, ಡೈಲಿ ಎಷ್ಟು ಕಟ್ ಲೆಕ್ಕ ಕೇಳ್ತಾ ಇದ್ದೀರಾ? 500 ಕಟ್ ಲೆಕ್ಕ ಕೇಳ್ತಾ ಇದ್ದೀರಾ? ಓಕೆ, 500 ಕಟ್ಗೆ ಇನ್ನ 2 ದಿವಸ ಹಿಡಿಬೋದಲ್ಲ? ಇಲ್ಲ, 2 ದಿನಕ್ಕಾಗಲ್ಲ. ಇನ್ 3 ದಿವಸ ದಿನ ಎಲ್ಲಾ ಕ್ಲೀನ್ ಆಗಿ ಮಾಡ್ಬೇಕಂದ್ರೆ ಇನ್ನು 4 ದಿನ ಬೇಕು. ಓಕೆ, ಈಗ ಡೈಲಿ 3 ಕೇಳ್ತೀರಾ? ಡೈಲಿ 3. ಎಷ್ಟು ಗಂಟೆಗೆ ಬರ್ತೀರಾ ಹೊಲಕ್ಕೆ? ಎಷ್ಟು ಗಂಟೆ ಲಾಸ್ಟ್ ಮಾಡ್ತೀರಾ ಸರ್? ನಾವು ಟೈಮಿಂಗ್ಸು ಎಷ್ಟು ಗಂಟೆಗೆ ಬರ್ತೀವಿ ಅಂತ ಹೇಳಕ್ ಬರಲ್ಲ. ಕೆಲಸ ಇಲ್ಲ, ಇದಕ್ಕೆ ನೀರ್ ಕಟ್ಬೇಕು, ನೀರ್ ಕಟ್ಟೋದಿಲ್ಲ. 12 ಗಂಟೆ 1 ಗಂಟೆಗೆ ಬಂದು ಕುತ್ಕೊಂತೀವಿ. ನೀರ್ ಕಟ್ಟೋದಿತ್ತ 2:30 3 ಗಂಟೆ ಒಳಗಂತೂ ಬಂದು ಇಲ್ಲಿ ಕುತ್ಕೊಂತೀವಿ ನಾವು. 2 ಗಂಟೆ ಮೇಲ್ಪಟ್ಟು. ಓಕೆ, ವಾತಾವರಣ ಸ್ವಲ್ಪ ಶೀತ ಇರುತ್ತೆ, ಹಂಗಾಗಿ ಬೇಗ ಸ್ಟಾರ್ಟ್ ಮಾಡ್ತೀರಾ? ಓಕೆ ಯಜಮಾನ್ರೆ, ಇದು ಬೀಜ ಎಲ್ಲ ಎಲ್ಲಿಂದ ತರ್ತೀರಾ? ದುರ್ಗದಾಗ ಟೌನ್ಗಳಿಂದ. ಯಾವ್ದಾರು ಗೊಬ್ಬರದ ಅಂಗಡಿಯಲ್ಲಿ ತರ್ತೀರಾ ಅಥವಾ ಜನರಲ್ ಸ್ಟೋರ್ಗಳ ತರ್ತೀರಾ? ಇಲ್ಲ, ಇಲ್ಲಿ ತಂದಿಟ್ಕೊಂಡಿರ್ತಾರೆ ನಮ್ಮ ಹಳ್ಳಿ ಅಂಗಡಿಯಾಗೆ. ಓಕೆ, ನಿಮ್ಮಲ್ಲಿ ಸುತ್ತಮುತ್ತ ಎಲ್ಲರೂ ಬೆಳಿತಾರೆ, ಹಂಗಾಗಿ ನಿಮ್ಮೂರಲ್ಲೇ ಸಿಗ್ತವೆ. ಎಲ್ಲ ಬೆಳಿತೀವಲ್ಲ. ಇವಾಗ ಬೀಜ ತರ್ಬೇಕಾದ್ರೆ ಹಂಗೆ ಅಕಸ್ಮಾತ್ ನಮ್ ತಗೆ ಕಾಸಿರಲ್ಲ, ಹಣ ಬೀಜ ಬೇಕು ಅಂದ್ರೆ ಕೊಡ್ತಾರೆ. ವಾರ 15 ದಿವಸ ಬಿಟ್ಟು ಕೊಡ್ತೀವಿ ಅಂದ್ರೆ ಕೊಡ್ತಾರೆ. ಇಲ್ಲ, ಇದನ್ನ ಕೇಳ್ತೀವ, ಅವಾಗ ಕೊಡೋದು. ಇವಾಗ ಕೊಡೋದು. 1 ತಿಂಗಳು 1.5 ತಿಂಗಳ ತನಕ ಸುಧಾರಿಸ್ತಾರೆ, ಬೆಳೆ ಬಂದ್ಮೇಲೆ ಕೊಡಬಹುದು. ಬೀಜ ತಗೊಂಡದ ಹಂಗೆ. ಓಕೆ, ಇದು ಯಜಮಾನ್ರೆ, ಈ ಬೀಜ ಎಲ್ಲ ಚೆಲ್ಲೋದು ಯಾರು? ನಾವೇ ಚೆಲ್ಕಬಹುದು. ನೀವೇ ಚೆಲ್ತೀರಾ? ನಾವೇ ಚೆಲ್ತೀವಿ. ಓಕೆ, ಯಾವ ಟೈಮಲ್ಲಿ ಬೀಜನ ಹೆಂಗ್ ಚೆಲ್ಬೇಕು? ತೆಳು, ದಪ್ಪ, ಮೀಡಿಯಮ್? ಯಾವ ಕಾಲದಲ್ಲಿ? ಬೇಸಿಗೆ, ಮಳೆ, ಚಳಿಗಾಲ? ಚಳಿಗಾಲದಾಗೆ ಜಾಸ್ತಿ ದಪ್ಪ ಹಾಕಲ್ಲ. ಯಾಕಪ್ಪ ಅಂದ್ರೆ ನೀರು ಮಳೆಗಾಲ ಜಾಸ್ತಿ ಆಗುತ್ತೆ, ದಪ್ಪ ಇದ್ರೆ ನೀರ್ ಹಿಡಿದು ಸೊಪ್ಪು ಹೋಗ್ಬಿಡ್ತದ. ಓಕೆ, ಇವಾಗ ಬೇಸಿಗೆ ಕಾಲದಾಗ ಏನ ಎಷ್ಟು ದಪ್ಪನ ಇರ್ಲಿ ನಡೀತತೆ, ಸೊಪ್ಪು ತಡಿಯಲ್ಲ, ಕೆಂಪಗಾಗ್ತತೆ. ಹಂಗಾಗಿ ಇವಾಗ ಯಾರು ಅದನ್ನ
ಬಳಸಕ್ಕೆ ಇಷ್ಟ ಪಡಲ್ಲ ಇವಾಗ. ಹ್ಮ್ 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 ಬಿಡು ಅದ್ರಾಗು ಇದು ಮಾರ್ಕೆಟ್ ಓಡಲ್ಲ. ಇನ್ನೊಂದು ತಿಂಗಳು 1.5 ತಿಂಗಳು ಬಿಟ್ರೆ ಮಾರ್ಕೆಟ್ ಜಾಸ್ತಿ ಓಡಲ್ಲ. ಏನಕ್ಕಂದ್ರೆ ಈ ಅವರೆಕಾಯಿ ಓಕೆ 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 ಗೊತ್ತಾಯ್ತು. ಅವು ಬಂದಿರ್ತಾವಲ್ಲ, ಅದರಿಂದ ಅವ ಮೇಲೆ ಹೋಗ್ತಾರೆ ಜನ. ಅಷ್ಟೊಂದು ಏನು ರನ್ ಆಗಲ್ಲ, ಇರಲ್ಲ. ಹಂಗಾಗಿ ಅವಾಗ ಯಾರು ಈ ಸೊಪ್ಪು ಬೆಳೆಯಕ ಮುಂದಕ್ಕೆ ಬರಲ್ಲ. ಅವಾಗ ಒಳ್ಳೆ ರೇಟ್ ಇರ್ತದೆ. ಒಳ್ಳೆ ರೇಟ್ ಇರುತ್ತೆ. ಆತರ. ಓಕೆ, ನಿಮ್ಗೆ ಮಾರುಕಟ್ಟೆನೂ ಒಂದೊಂದ್ಸರಿ ಒಂದೊಂದು ಹಣ್ಣಿನ ಸೀಸನ್, ಒಂದೊಂದು ಕಾಳಿ ಸೀಸನ್ ಓಡಲ್ಲ, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಓಕೆ, ನಾವು ಇಂಥದ್ದು ಈ ತಿಂಗಳಿಗೆ ಹಾಕಿದ್ರೆ ನಮ್ಗೆ ಸಿಗ್ತತೆ, ವ್ಯಾಪಾರ ಆಗ್ತತೆ. ಈ ತಿಂಗಳಿಗೆ ಹಾಕ್ಲಿಲ್ಲ ಅಂದ್ರೆ ವ್ಯಾಪಾರ ಇಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಓಕೆ ಯಜಮಾನ್ರೆ, ನಾರ್ಮಲ್ ಆಗಿ ಬೇಸಾಯಗಳೆಲ್ಲ ಯಾವ ತರ ಮಾಡ್ತೀರಾ? ಮಾಗಿ, ಫ್ಲೋನ, ಕಲ್ಟಿವಿಟ್ರ ಅಥವಾ ಟಿಲ್ಲರ್ ಏನ್ ಓಡಿಸ್ತೀರಾ? ರೋಟ್ರಿನ? ರೋಟ್ರಿ ಓಡಿಸ್ತೀವಿ. ಅದು ಇಲ್ಲ ಅಂದ್ರೆ ಎತ್ತಿನ ಬೇಸಾಯ ಹೊಡ್ಕಂತೀವಿ. ರೋಟ್ರಿ ಅವೆಲ್ಲ ಮಾಮೂಲವು ಎಲ್ಲೇನು ಅರ್ಜೆಂಟ್ ಇದ್ರೆ ಅವು ಎಲ್ಲ, ಇಲ್ಲ ಅಂದ್ರೆ ಎತ್ತದವೆ, ಎತ್ತಿನ ಬೇಸಾಯ ನಾವು ಮಾಮೂಲಾಗಿ ಮಾಡ್ತೀವಿ. ಓಕೆ ಯಜಮಾನ್ರೆ, ಇದು ಬೀಜ ಚೆಲ್ಲಾದ್ಮೇಲೆ ಮಡಿ ಮಾಡ್ಕೊಂಡಿರೋದ ಅಥವಾ ಮಡಿ ಮಾಡ್ಕೊಂಡು ಕುಂಟೆ ಹೊಡೆದು ಯಾವ ತರ ಮಾಡಿದ್ರ? ಬೀಜ ಚೆಲ್ಲದ್ ಫಸ್ಟ್, ಆಮೇಲೆ ಒಂದೇಟ್ ಕುಂಟೆ ಹೊಡಿಬೇಕು. ಒಂದೇಟ್ ಬೀಜದ ಮೇಲೆ ಕುಂಟೆ ಹೊಡೆದು ಆಮೇಲೆ ಈ ತರ ಬೋದ್ ಹೊಡ್ಕೊಂಡ್. ಓಕೆ, ಬೀಜ ಚೆಲ್ಲಿ ಕುಂಟೆ ಹೊಡೆದ್ ನಾರ್ಮಲ್ ಆಗಿ, ಆಮೇಲೆ ಸ್ವಲ್ಪ ದಿಂಡು ಬರಂಗೆ ಬೋದ ತರ ಮಾಡ್ಕೊಂಬ ನೀರ್ ಕಟ್ಟಕ್ಕೆ ಮಾಡ್ಕೊಂಬತ್ತೀವಿ. ಓಕೆ, ಆಮೇಲೆ ಇಲ್ಲಿ ಎಲ್ಲ ಇರಲ್ಲ, ಅಲ್ಲಿಗೆ ಇಲ್ಲಿ ತಿರ್ಕೊಂಡಿರ್ತೀವಿ. ಮೆಕ್ಕೆಜೋಳದಕ್ಕೆ ಹೋಗಿ ತುಳಿಬಾರ್ದಂತ ಅಲ್ಲಿಗೆ ತಿರ್ಕಿ ಇದನ್ನೆಲ್ಲ ಕೈಯಾಗ ಎಳ್ಕೊಂತೀವಿ. ಕೈಯಾಗ ಎಳ್ಕೊಂತೀರ? ಓಕೆ ಓಕೆ. ಈ ಕಡೆ ಮೆಕ್ಕೆಜೋಳ ಇರೋದ್ರಿಂದ ತುಳಿಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಿಗೆ ಬಿಟ್ಟಿದ್ರ ಅದನ್ನ ನೀವು ಕೈಯಾಗ ಎಳ್ಕೊಂತೀರ? ಎಳ್ಕೊಂತೀವಿ. ನಾವು ಎಳೆಯಕ್ಕೆ ಕುಂಟೆ ಮಾಡಿಸ್ಕೊಂಡಿರ್ತೀವಿ. ಆ ಕುಂಟೆಗೆ ನಾವೆಲ್ಲ ಎಳ್ಕೊಂಡು ರೆಡಿ ಮಾಡ್ಕೊಂತೀವಿ. ಓಕೆ ಯಜಮಾನ್ರೆ, ಅಲೆಯ ಮಳೆಗಾಲ ಕಮ್ಮಿ ಆಗಿ ಬಹಳ ದಿವಸ ಆಯ್ತು. ಇದು ಎಷ್ಟು ನೀರು ತಗೊಂಡಿತ್ತು? ಎಷ್ಟು ಹಸಿ ಕಟ್ಟಿದ್ರಿ ನೀರು? ಸ್ವಾಮಿ, ಇದು ನೀರು ಜಾಸ್ತಿ ತಗೊಳಲ್ಲ. 3-4 ತಡಕ್ಕೆ ಕಟಾವಾಗುತ್ತೆ. ಮೆಂತ್ಯ ಸೊಪ್ಪು ಐತಲ್ಲ, ಮೀಡಿಯಂ ಕಟ್ಟಿದ್ರೆ 3 ತಡಕ್ಕೆ ಅಲ್ಲಿಗೆ ಬಂದೋಗ್ಬಿಡ್ತದೆ. 20 ದಿನಕ್ಕೆ ಮಾರ್ಕೆಟ್. ಬೀಜ ಹಾಕಿ 20 ದಿನಕ್ಕೆ ಅದು ಉಗ್ಗಿದ್ರೆ, ಇವತ್ತು ಉಗ್ಗಿದ್ರೆ ಇನ್ನು 3 ದಿನಕ್ಕೆ ಆಗ್ಲೇ ನೆಲ ಬಿಟ್ಟು ಎದ್ದಿರ್ತದೆ. ಮೆಂತ್ಯ ಮಾತ್ರ, ಮೆಂತ್ಯ 3 ದಿನಕ್ಕೆ ಬಿಟ್ಬಿಡ್ತದ ಅದು. ಓಕೆ ಓಕೆ ಯಜಮಾನ್ರೆ, ನಾರ್ಮಲ್ ಆಗಿ ಒಬ್ರು ಎಷ್ಟು ಕಟ್ ಕೇಳ್ತೀರಾ? ನೀವ್ ಎಷ್ಟು ಕೇಳ್ತೀರಾ? ನಿಮ್ ಮನೆಯವ್ರು ಎಷ್ಟು ಕೇಳ್ತಾರೆ? ನಿಮ್ ಮಗ ಎಷ್ಟು ಕೇಳ್ತಾರೆ? ಯಾರು ಜೋರಾಗಿ ಕೇಳ್ತೀರಾ ಅಥವಾ ಸುಮ್ನೆ ನಾರ್ಮಲ್ ಆಗಿ 500 ಕಟ್ ಸಾಕು ಅಂತ ಕೇಳ್ತೀರಾ? ಒಟ್ಟು ನಾವೇನು ನಾನು ಇಷ್ಟ ನೀನ್ ಇಷ್ಟ ಅನ್ನಲ್ಲ ಸರ್. ಒಟ್ಟು ನಾವು 500 ಕಟ್ಟು ಆಗೋವರೆಗೆ ಕೇಳ್ತೀವಿ. ಸುಮ್ನೆ ಕೇಳ್ತೀರಾ? ಕಿತ್ತಿಗೆ ನೋಡಿ ಎಲ್ಲ ಒಂದ್ ತಕ ಹಾಕ್ಯಂತೀವಿ. ಅವು ಲೆಕ್ಕ ಮಾಡಿದಾಗ 500 ಕಟ್ ಆದಾಗ ಸಾಕ್ ಬಿಡಪ್ಪ. ಓಕೆ, ನಾರ್ಮಲ್ ಆಗಿ ಎಷ್ಟು ಕಟ್ ಕೇಳ್ಬೋದು ಒಬ್ರು? ಒಂದ್ 3ರಿಂದ 4 ಗಂಟೆ ಕುತ್ಕೊಂಡು 6 ಗಂಟೆ 6:30 ಲೆಕ್ಕಕ್ಕೆ ಒಂದು 250ರಿಂದ 300 ಕಟ್ ಕೇಳ್ಬೋದು. ಓಕೆ ಯಜಮಾನ್ರೆ, ಕೆಲವರು ನಾವು ನೋಡಿದೀವಿ, ಇದು ಗೋಣಿ ಚೀಲ ಕೊಯ್ಕೊಂಡು ಅದರಲ್ಲಿ ಕಟ್ತಾರೆ. ನೀವು ರಬ್ಬರ್ ಬ್ಯಾಂಡ್ ಅಲ್ಲಿ ಹಾಕ್ತಿದ್ದೀರಾ. ನಿಮ್ಗೆ ಯಾವ ಚೆನ್ನಾಗಿ ಅನ್ಸುತ್ತೆ? ರಬ್ಬರ್ ಬ್ಯಾಂಡ್ ಯಾಕೆ ಉತ್ತಮ ಅನ್ಸುತ್ತೆ ನಿಮಗೆ? ರಬ್ಬರ್ ಬ್ಯಾಂಡ್ ಯಾಕೆ ಉತ್ತಮ ಅಂದ್ರೆ ಅವು ಗೋಣಿ ಚೀಲಗಳು ಟೈಮಿಗೆ ಸರಿಯಾಗಿ ಸಿಗಲ್ಲ ಸರ್. ಇವಾಗ ಗೋಣಿ ಚೀಲಗಳು ಸಿಗೋದೇ ಕಷ್ಟ ಅವು. ಅದರಿಂದ ಅವ್ನು ನುಡಿಕಾಡೋದು ಏನಂತೇಳಿ ನಾವು ಇದನ್ನ ರಬ್ಬರ್ ಬ್ಯಾಂಡ್ನಾಗ ಯೂಸ್ ಮಾಡ್ಕೊಂತೀವಿ. ಓಕೆ ಯಜಮಾನ್ರೆ, ಎಷ್ಟು ಗಂಟೆಗೆ ಕೀಳೋದ್ ಲಾಸ್ಟ್ ಮಾಡ್ತೀರಾ? ಕೀಳೋದ್ ಲಾಸ್ಟ್ ಮಾಡಿದ್ಮೇಲೆ ಇದನ್ನ ತೊಳಿತೀರಾ? ಹಂಗೆ ಮಾರ್ಕೆಟ್ ತಗೊಂಡ್ ಹೋಗ್ತೀರಾ? ತೊಳೆದ ಮೇಲೆ ಹೆಂಗ್ ಇಡ್ತೀರಾ? ಮಾರ್ಕೆಟ್ಗೆ ಹೋಗೋದು ಎಷ್ಟು ಗಂಟೆಗೆ ಸ್ವಲ್ಪ ಹೇಳ್ರಿ. 3:30ಯಿಂದ 4 ಗಂಟೆಗೆ ಮಾರ್ಕೆಟ್ ಆಗಿರುತ್ತೆ. ಓಕೆ, ಇದು 6 ಗಂಟೆ ಲಾಸ್ಟ್ ಮಾಡ್ತೀರಾ? 6 ಗಂಟೆಗೆ ಹೋದ್ಮೇಲೆ ತೊಳಿತೀವಿ. ಎಲ್ಲ ನೀರಾಗ ಎಲ್ಲ ಎದ್ದಿ ಈ ಬೇರ್ನೆಲ್ಲ ಹಿಂಗ್ ಕ್ಲೀನ್ ಆಗಿ ಒರೆಸಿ ತೊಳೆದ್ರೆ ಎಲ್ಲ ಬೆಳ್ಳಗಾಗುತ್ತೆ. ಇದು ಆ ಬೆಳ್ಳಗಾದ್ಮೇಲೆ ನಾವು ಕಟ್ಟಿರ್ತಲ್ಲ, ಕಟ್ನ ಈ ತರ ಇಡ್ತೀವಿ. ಬೇರ್ ಮೇಲೆ ಇರ್ಬೇಕು. ಬೇರ್ ಮೇಲೆ ನೀರ್ ಇರ್ತಾವಲ್ಲ, ಅದ್ರಾಗ ನೀರ್ ಕೆಳಗಡೆ ಇಳ್ಕೊಂತ ನೆಲದಕ್ಕೆ. ಅದನ್ನ ತಿರ್ಗ ಎಲ್ಲ ಮುಗಿತಲ್ಲ, ಮುಗಿದ್ಮೇಲೆ ಒಂದು ಲುಂಗಿ ಗಾಳಿಗೆ ಬರ್ದಂಗ ಒದಿಸ್ಬಿಡ್ತೀವಲ್ಲ. ಒದಿಸಿ ತಿರ್ಗಿ ಹೋಗ್ಬೇಕಾದ್ರೆ ಎಲ್ಲ ಸಿಂಬೆ ಸುತ್ಕೊಂಡು ಕಂಟ್ ಕಟ್ಕೊಂಡು ಬೈಕಾಗಿ ಇಟ್ಕೊಂಡು ಹೋಗ್ತೀವಿ. ಎಷ್ಟು ಗಂಟೆಗೆ ಹೋಗ್ತಾರೆ ಯಜಮಾನ್ರೆ ನಾರ್ಮಲ್ ಆಗಿ? 3:30ಯಿಂದ 4 ಗಂಟೆ ಒಳಗೆ ಮಾರ್ಕೆಟ್ ಆಗಿರುತ್ತೆ. ಓಕೆ, ಬೈಕಲ್ಲಿ ಹೋಗ್ತಾರಾ ಆಟೋದಲ್ಲಿ ಹೋಗ್ತಾರಾ? ಬೈಕ್ ಐತೆ, ಆಟ ಐತೆ. ನಮ್ಗೆ ಹೆಂಗ ಅನಿಸ್ತತ ಈ ಚಳಿಗಾಲ ಬೈಕ್ ಹೊಡಿಯಕ್ಕೆ ಹುಡುಗರು ಚಳಿ ಅಂತಾರೆ. ಬೈಕ್ ಆಟ ಐತೆ, ಆಟದಾಗ ಹೋಗ್ಬೇಕು. ಓಕೆ, ಮಾರ್ಕೆಟ್ ಎಷ್ಟು ಗಂಟೆ ಸ್ಟಾರ್ಟ್ ಆಗಿ ಎಷ್ಟು ಗಂಟೆ ಮುಗಿಯುತ್ತೆ? ನಿಮಗೆ ಎಷ್ಟು ಗಂಟೆ ಕೆಲಸ ಅಲ್ಲಿ ಮಾರ್ಕೆಟ್ ಬೆಳಗ್ಗೆ ಹೋದ್ಮೇಲೆ?
ಮಾರ್ಕೆಟ್ 2:30 ನಡೀತತೆ. ಓಕೆ. ಮಾರ್ಕೆಟ್ 2:30 ಬೆಳಗಿನ ಜಾವ 5:30 6 ಗಂಟೆಗೆ ಮಿನಿಮಮ್ ಹೊರಗ್ ಬರ್ಬೋದು ನಾವು. ಹೊರಗ್ ಬರ್ಬೋದು. ಓಕೆ ಯಜಮಾನ್ರೆ, ಮಾರ್ಕೆಟ್ ನಾಗೆ ನಿಮ್ ನೋಡಿದ ತಕ್ಷಣ ಸೊಪ್ಪು ತಗೋಬೇಕು ಅಂತಂದ್ರೆ ಕಟ್ ಯಾವ ತರ ಇರ್ಬೇಕು, ಆಮೇಲೆ ಸೊಪ್ಪು ಹೆಂಗಿರ್ಬೇಕು, ಶೈನಿಂಗ್ ಆಗ್ಲಿ ಬಣ್ಣ ಆಗ್ಲಿ? ಶೈನಿಂಗ್ ಇರ್ಬೇಕು, ಸೊಪ್ಪು ಒಂದ್ ಸ್ವಲ್ಪ ಸಿವುಡು ದೊಡ್ಡವಾಗಿರ್ಬೇಕು. ಸೊಪ್ಪು ಈಗ ನೋಡಿ ಈ ತರ, ಈಗ ನೋಡಿ ಹಿಂಗ್ ಸಣ್ಣ ಎಲೆ ಆದ್ರೆ ಜಲ್ದಿ ತಗಮಲ್ಲ. ಈಗ ನೋಡಿ ಈ ತರ ಇರ್ತತಲ್ಲ, ಎಲೆ ಆಗ್ಲಿ ಇರ್ಬೇಕು, ಹಿಂಗೆ ದಿಂಡು ದಪ್ಪ ಇರ್ಬೇಕು. ಹಿಂಗೆ ಸಣ್ಣಕ್ಕಿದ್ರೆ ಅವ್ರಿಗೆ ಇದಾಗಲ್ಲ, ವರ್ಕೌಟ್ ಆಗಲ್ಲ. ಅವಾಗ ಬೇಗ ಹೋಗುತ್ತೆ. ಇವತ್ತು ನನ್ ಸೊಪ್ಪು ತಗೊಂಡ್ರೆ ಅವ್ರು ಬೆಳಗ್ಗೆ ತಗೊಂಡರು ಹೇಳ್ತಾರೆ, ನಾನ್ ಬತ್ನಿ ಯಾರಿಗೂ ಕೊಡ್ಬೇಡ್ರಿ ಸೊಪ್ಪು ಅದನ್ನ. ಒಂದ್ಸರಿ ನಮಗೆ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ನಾಳೆ ನಾನೇ ಬರ್ತೇನೆ, ಯಾರು ಕೊಡ್ಬೇಡ ನಾನೇ ತಗಂತೀನಿ, ನಾನೇ ತಗಂತೀನಿ ಅಂತ ಹೇಳ್ತಾರೆ. ಆಮೇಲೆ ಬೇರೆ ಯಾರು ವ್ಯಾಪಾರ ಮಾಡಿದ್ರು ನಿನ್ ಮಕ್ಕ ನೆನ್ಪಿಟ್ಕೊಂಡಿರ್ತಾರೆ, ಈ ಅಣ್ಣರ ಸೊಪ್ಪು ಚೆನ್ನಾಗಿರುತ್ತೆ ಅಂತ ತಗಂತಾರೆ. ಓಕೆ ಓಕೆ ಆಯ್ತು ಯಜಮಾನ್ರೆ, ಇವತ್ತಿಗೆ ಮಾರ್ಕೆಟ್ ಅಥವಾ ನಿನ್ನೆ ಮಾರ್ಕೆಟ್ ಏನ್ ರೇಟ್ ಆಯ್ತು, ರೈತರು ನಿಮಗೆ ಎಷ್ಟು ಸಿಕ್ತು? ನಿನ್ನೆ ಮಾರ್ಕೆಟ್ 2.5 ರೂಪಾಯಿ ಒಂದ್ ಕಟ್ಟು. ಓಕೆ, 2.5 ರೂಪಾಯಿ ಒಂದ್ ಕಟ್ಟು. ಓಕೆ ಯಜಮಾನ್ರೆ, ನೀವು ಮಾಡಿರೋ ಕೆಲ್ಸಕ್ಕೆ ಖರ್ಚಿಗೆ ಇದಕ್ಕೆಲ್ಲ ಸೇರಿ ನಿಮಗೆ ಒಂದ್ ಕಟ್ಟಿಗೆ ಎಷ್ಟು ರೂಪಾಯಿ ಸಿಕ್ಕರೆ ಓಕೆ ಅನ್ಸುತ್ತೆ? ಸ್ವಾಮಿ, ನಮ್ಗೆ 3 ರೂಪಾಯಿ ಮೇಲೆ ಸಿಕ್ಕರೆ ನಮ್ಗೆ ವರ್ಕೌಟ್ ಆಗುತ್ತೆ. ಇವಾಗ 3 ಜನ ಕೆಲಸ ಮಾಡಿರ್ತೀವಿ, ನೀರ್ ಕಟ್ಟಿರ್ತೀವಿ, ಕಳೆ ತೆಗೆದಿರ್ತೀವಿ, ಬೀಜದ್ದು ಗೊಬ್ಬರದ್ದು ಎಲ್ಲ ಲೆಕ್ಕ ಹಾಕಿ ಅಂದ್ರೆ 3 ರೂಪಾಯಿ ಮೇಲೆ ಸಿಕ್ಕರೆ ನಮ್ಗೆ ವರ್ಕೌಟ್ ಆಗುತ್ತೆ. ಇವಾಗ ಒಂದ್ ದಿವಸ ಬರುತ್ತೆ, ಒಂದ್ ದಿವಸ ಹೋಗ್ತತೆ. ಫಸ್ಟ್ನೇ ದಿನ 3 ರೂಪಾಯಿ 60 ಪೈಸೆ ಆಗಿತ್ತು, ತಿರುಗಿ ದಿನ 3 ರೂಪಾಯಿ 80 ಪೈಸೆ, ನಿನ್ನೆ 4 ರೂಪಾಯಿ, ಇವತ್ತು ಆಗ್ಲೇ 2.5 ರೂಪಾಯಿ. ಅದು ಹಿಂಗೆ ಅಂತ ಹೇಳಕ್ ಬರಲ್ಲ, ಯಾವಾಗ ಏನ್ ರೇಟ್ ಆಗುತ್ತೋ ಗೊತ್ತಾಗಲ್ಲ. ಸೊಪ್ಪು ಖಾಲಿ ಆಯ್ತಾ, ಜನ ಎಲ್ಲನೋ 1-2-3 ತಗೊಂಬರಿದ್ರೆ ಅವಾಗ ರೇಟ್ ಆಗಿರುತ್ತೆ. ಆಗ್ಲಿ ಸೊಪ್ಪು ಜಾಸ್ತಿ ಬಂತ ತಗೊಂಬರಿಲ್ಲ ಅಂದ್ರೆ ಅವಾಗ ಡೌನ್ ಆಗಿರುತ್ತೆ. ಹಂಗೆ ಈಗ ನೀವು ಇದೇನು ಈ ತರ ಸೊಪ್ಪು ಬೆಳಿಲಿಕ್ಕೆ ಸೊಪ್ಪು ತಗೊಂತೀವಿ ಅಂದ್ರಲ್ಲ, ಬೀಜನ ಎಷ್ಟು ರೂಪಾಯಿ ಕೆಜಿ ಇರುತ್ತೆ ನಾರ್ಮಲ್ ಆಗಿ? ಹೆಚ್ಚು ಕಮ್ಮಿ 10 ರೂಪಾಯಿ 100 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿ ಹೊಡೆದಿರೋದ? ಒಡಕ ಸೊಪ್ಪು ಬೆಳೆಯಕ್ ಮಾತ್ರ ಇದೇ ಒಳ್ಳೇದು ಸರ್, ಇದೇ ಒಳ್ಳೇದು, ಸೊಪ್ಪಿನ ಬೆಳೆನೇ ಒಳ್ಳೇದು. ಸೊಪ್ಪಿನ ಬೆಳೆನೇ ಒಳ್ಳೇದು. ಇವತ್ತು 2.5 ರೂಪಾಯಿ ಕೊಟ್ಟು ಬಂದಿದ್ವಿ. ಇವತ್ತು ಬೆಳಗ್ಗೆ ಹೋದಾಗ 5 ರೂಪಾಯಿ ಆಗ್ಬಹುದು, 6 ರೂಪಾಯಿ ಆಗ್ಬಹುದು, 10 ರೂಪಾಯಿ ಆಗ್ಬಹುದು. ಹೋದ್ನ ವರ್ಷ ಮೆಂತೆ ಒಯ್ದಿದ್ದೆ, ಒಂದ್ ದಿವಸನು 10 ರೂಪಾಯಿಗೆ ಒಂದು ಕಟ್ ಕೊಟ್ಟಿರ್ಲಿಲ್ಲ, ಬರೀ 15, 16, 18 ರೂಪಾಯಿಗೆ ಒಂದು ಕಟ್ ಕೊಟ್ಟು ಬಂದ್ವಿ. 5 ಕೆಜಿ ಬೀಜಕ್ಕೆ 26,000 ರೂಪಾಯಿ ದುಡ್ಡು ಮಾಡಿ. ಹಂಗೆ ಹೇಳಕ್ ಬರೋದು. ಅದು ಎಷ್ಟು ಒಂದ್ ತಿಂಗಳ ಲೆಕ್ಕಾಚಾರಕ್ಕೆ? 20 ದಿನ ಅಷ್ಟೇ. 20 ದಿವಸ ಅಷ್ಟೇ. 20 ದಿನ ಅಷ್ಟೇ. ಓಕೆ ಯಜಮಾನ್ರೆ, ಇವಾಗ ಈಗ ಬೇರೆ ಬೆಳೆಗಳು ಈಗ ನಿಮ್ ಹೊಲ್ದಾಗ ಅದಾವಲ್ಲ, ಸೊಪ್ಪು ಓಕೆ ಅನ್ಸುತ್ತೆ? ಸೊಪ್ಪು ಓಕೆ ಅನ್ಸುತ್ತೆ. ಓಕೆ ಆಯ್ತು ಯಜಮಾನ್ರೆ, ಇದು ಕೀಳದ್ಕ ಮುಂಚೆ ಏನಾದ್ರು ನೀರ್ ಬಿಡ್ತೀರಾ? ಈಸಿಯಾಗಿ ಬರುತ್ತಾ ಸೊಪ್ಪು? ಹೆಂಗೆ ನೀರ್ ಬಿಟ್ರೆ ನೆಲ ಮಿತು ಇರುತ್ತೆ, ಈಸಿಯಾಗಿ ಬರುತ್ತೆ. ನೀರ್ ಬಿಡ್ಲಿಲ್ಲ ಅಂದ್ರೆ ಈಗ ನೋಡಿ ಹಿಂಗೆ ಹಿಡ್ಕೊಂಡ್ ಏಟ್ಗೆ ಈಗ ನೋಡಿ ಇಲ್ಲಿ ಹಿಂಗೆ ಮೋಟ ಆಗೋದು, ಕಿತ್ಕೊಂಬತ್ತೆ, ಇಲ್ಲಿಗೆ ಮುರ್ಕೊಂತತೆ. ಇಲ್ಲಿಗೆ ಈಗ ನೋಡಿ ಹಿಂಗೆ ಕಟ್ಟಾದಾಗ ನಮಗೆ ಸೊಪ್ಪು ಒದಗಲ್ಲ. ಕರೆಕ್ಟ್. ಕಟ್ಟಿಗೆ ಕಟ್ಟಾಕ ಸಿಗೋದು ಇಲ್ಲ, ಬಿಗಿ ಬರಲ್ಲ. ನಾವೇನಪ್ಪ ಅಂದ್ರೆ ನೀರ್ ಕಟ್ಟಿದ್ರೆ ಈಗ ನೋಡಿ ಹಿಂಗೆ ಸೀದಾ ಬತ್ತ ಚೆನ್ನಾಗಿರ್ತದ. ಓಕೆ ಯಜಮಾನ್ರೆ, ಈ ಸೊಪ್ಪು ಇಟ್ಬಿಟ್ಟು ಬೇರೆ ಇನ್ನೇನು ಬೆಳೆಗಳನ್ನ ಹಾಕಿದ್ರ ನೀವು ನಿಮ್ಮ ಹೊಲಗಳಲ್ಲಿ? ಸೊಪ್ಪು, ಮೆಕ್ಕೆಜೋಳ ಅಷ್ಟೇ. ಮೆಕ್ಕೆಜೋಳ ಇದು ಎಷ್ಟು ಎಕರೆ ಐತೆ ಯಜಮಾನ್ರೆ? 3 ಎಕರೆ ಬರುತ್ತೆ. 3 ಎಕರೆ ಐತೆ. ಓಕೆ, ಈಗ ನಿಮ್ದು ಸ್ವಂತ ಬೋರ್ ಇದೆಯಾ? ನೀರ್ ಯಾವ ತರ ಬರ್ತದೆ? ನೀರಿಂದ ಏನ್ ತೊಂದ್ರೆ ಇಲ್ವಾ ಈ ವರ್ಷ? ಹೆಂಗ ಅನ್ಸುತ್ತೆ? ನೀರಿಂದ ಏನ್ ತೊಂದ್ರೆ ಇಲ್ಲ, ನೀರೇನ್ ಆರಾಮ ಬರ್ತಾವೆ, ನೀರಿಂದ ಏನ್ ತೊಂದ್ರೆ ಇಲ್ಲ. ಓಕೆ ಯಜಮಾನ್ರೆ, ಈ ಸೊಪ್ಪಿಗೆ ರೋಗಕ್ಕೆ ಏನಾರು ಬಂದ್ರೆ ಔಷಧಿ ಹೊಡಿಯಲ್ವಾ? ಯಾವ ತರ ಮಾಡ್ತೀರಾ ನಿಮ್ ಕಡೆ? ಇಲ್ಲ ಸರ್, ಏನು ಇಲ್ಲ, ಗೊಬ್ಬರ ಒಂದ್ ಬಿಟ್ರೆ ಔಷಧಿ ಏನು ಹೊಡೆದಿಲ್ಲ. ನಾವು ಇವತ್ತಿನವರೆಗೆ ಹೊಡೆದಿಲ್ಲ. ತಿನ್ನ ಆಹಾರ ಆಗಿರೋದ್ರಿಂದ ಹೊಡಿಯಲ್ಲ. ಕೆಲವ್ರು ಏನಪ್ಪಾ ಅಂದ್ರೆ ಈ ಸೊಪ್ಪು ಚೆನ್ನಾಗಿ ಬರ್ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿ ಹೊಡಿತಾರೆ. ನಾವು ಯಾವತ್ತೂ ಔಷಧಿ ಹೊಡೆದಿಲ್ಲ. ಓಕೆ, ಇವತ್ತಿಂದ ಆಯ್ತಾ ಯಜಮಾನ್ರೆ ಕೀಳೋದು ಆಲ್ಮೋಸ್ಟ್ ಅಲ್ಲ? ಲೆಕ್ಕ ಮಾಡ್ತಾರೆ ಸರ್, ಎಷ್ಟು ಕಟ್ ಆಗಿದಾವ ಗೊತ್ತಾಗುತ್ತೆ.
500 ಕಟ್ ಆಗಿದ್ರೆ ಹಾ ನಿಲ್ಲಿಸ್ತೀವಿ. ನಿಲ್ಲಿಸ್ತೀರಾ? ಹಾ. ಓಕೆ ಯಜಮಾನ್ರೆ, ಇವಾಗ ನೀವು ಈ ಕಟ್ಟ ಕೇಳ್ತಿರಲ್ಲ, ಲಾಭ ಅಂತ ಏನಾದ್ರು ಕೊಡ್ತೀರಾ? 100ಕ್ಕೆ 5 ಸೀಡ್ ಲಾಭ ಬೇಕು. ಏನ್ ಲಾಭ ಅಂತಂದ್ರೆ ನಮಗೆ ಸ್ವಲ್ಪ ತಿಳಿ ಹೇಳ್ರಿ. ಎಷ್ಟಕ್ಕೆ ಎಷ್ಟು ಎಕ್ಸ್ಟ್ರಾ, ಅದು ಯಾರಿಗೆ ಲಾಭ? ಅದು ಅವ್ರು ತಗೊಂತಾರಲ್ಲ, ಹಾ ಹಾ ಈ ನಮ್ ತಗೊಂತಾರಲ್ಲ, ಓಕೆ ಅವ್ರಿಗೆ ಲಾಭ ಅದು. ಓಕೆ, ನೀವು 100 ಸೀಡ್ ಅವ್ರಿಗೆ ಮಾಡಿದ್ರೆ 5 ಸೀಡ್ ಎಕ್ಸ್ಟ್ರಾ 105 ಕೊಡ್ಬೇಕು. 105 ಕೊಡ್ಬೇಕು. 500 ತಗೊಂಡ್ ಹೋಗ್ತೀರಾ ಅಂದ್ರೆ 525 525 ಅವ್ರಿಗೆ ಕೊಡ್ಬೇಕು. ಅವ್ರಿಗೆ ಕೊಡ್ಬೇಕು. ಹಾ ಇವಾಗ ನಾವು ಈ ಮಾಮೂಲಿ ತಗೊಂಬರಾದ್ರೆ ಎಷ್ಟದವಪ್ಪ, 500 ಸೀಡ್ ಅದು ಲಾಭ ಐತನಪ್ಪ, ಐತಣ್ಣ ಅಂದ್ರೆ ಲೆಕ್ಕ ಮಾಡಲ್ಲ ಅವರು. ಈ ಹೊಸ್ತಾಗ ಯಾರನ್ನ ತಗೊಂತಾರಲ್ಲ ಅವರು 520 ಲೆಕ್ಕ ಮಾಡಪ್ಪ ಹೆಂಗನತ್ತು ಅಂತಾರೆ. ಹಂಗೆ. ಅವಾಗ ಲೆಕ್ಕ ಮಾಡಿ ತಗೊಂಬದ ಅವರು. ಓಕೆ ಯಜಮಾನ್ರೆ, ಇವಾಗ ನೀವ್ ಯಾವತ್ತಾರು ಕುಂತ್ ಮಾರಿದಿರಾ? ಇಲ್ಲ ಸರ್, ಯಾವತ್ತು ಕುಂತು ಮಾರಿಲ್ಲ. ಓಕೆ, ಈಗ ನಾರ್ಮಲ್ ಸುಮ್ನೆ ಮಾತಾಡೋದಾದ್ರೆ, ಈಗ ನಾವು ಉದಾಹರಣೆಗೆ ದುರ್ಗದಾಗೆ 6 ರೂಪಾಯಿ 7 ರೂಪಾಯಿ 8 ರೂಪಾಯಿ 10 ರೂಪಾಯಿ ಕಟ್ ಮಾಡ್ತಿರ್ತಾರೆ. ಅದೇ ಮಾಡಿದ್ರೆ ರೈತರಿಗೂ ಸಿಗುತ್ತಲ್ಲ, ಅವರೇ ಕುಂತು ಮಾರಿರಿ ಅಂತಾರೆ. ನಮಗೆ ಗೊತ್ತಿರುತ್ತೆ ಕುಂತ್ ಯಾಕೆ ಮಾರಕ್ಕಾಗಲ್ಲ ಅಂದ್ರೆ ಬೆಳಗಿಂದ ಸಾಯಂಕಾಲ ತನಕ ಕೂತ್ಕೋಬೇಕು, ನಿಮ್ದು ಊಟ ಇಲ್ಲಿ ಹೊಲ ಮನೆ ಕೆಲಸ ಆಗಲ್ಲ. ಯಾರು ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಇವಾಗ ಅವ್ರದ್ದು ಅದೇ ಉದ್ಯೋಗ. ಇವಾಗ ನಾವು 12 ಗಂಟೆ ಕರೆಂಟ್ ಬರುತ್ತೆ, 12 ಗಂಟೆ ವರ್ಷತ್ತಿಗೆ ನಾವು ಮನ್ಯಾಗ ಊಟ ಪಾಠ ನೋಡ್ಕೊಂಡು ದನ ಕರ ನೋಡ್ಕೊಂಡು ಹೊಲ್ದಾಗ ಬರ್ಬೇಕು. ಕರೆಂಟ್ ಹೋಗೋವರೆಗೆ ನೀರ್ ಕಟ್ಬೇಕು. ಕರೆಂಟ್ ಹೋಗೋ ನೀರ್ ಕಟ್ಟಿ ಆಮೇಲೆ ಕರೆಂಟ್ ಹೋಗೋ ತಡ ಬಂದ್ ಇಲ್ಲಿ ಕುತ್ಕೋಬೇಕು. ನಮ್ಗೆ ಅಲ್ಲಿ ಮಾರಕ್ಕೆ ಹೆಂಗ್ ಟೈಮ್ ಸಿಗುತ್ತೆ? ದನ ಕರ್ಗಳಿದಾವಣ? ಒಂದು ಹಸಿನ್ ಕರ ಐತಾ? ಓಕೆ ಓಕೆ ಯಜಮಾನ್ರೆ, ನೀವು ಇಲ್ಲಿ ನಿಮ್ ಸರೌಂಡಿಂಗ್ ಬೊಮ್ಮನಹಳ್ಳಿ ಸರೌಂಡಿಂಗ್ ಎಲ್ಲ ಸೊಪ್ಪು ಬೆಳಿತೀರಾ? ನೀವು ಸೊಪ್ಪು ಬೆಳಿತಿದ್ರ? 3-4 ತರ ಸೊಪ್ಪು ಬೆಳಿತಿದ್ರ? ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡಿದ್ರ? ಈಗ ಇದು ಮುಗಿಯತ್ತಿಗೆ ಮೆಂತ್ಯ ಬರುತ್ತೆ, ಮೆಂತ್ಯ ಮುಗಿಯುತ್ತೆ ಕೊತ್ತಂಬರಿ ಬರುತ್ತೆ. ನಿಮ್ ಕಡೆ ಯಾವ ತರ ಬೆಳಿತೀರಿ? ನಿಮ್ ರೈತರ ಜೀವನ ಹೇಗಿರುತ್ತೆ? ರೈತರಿಗೆ ಎಷ್ಟು ರೇಟ್ ಸಿಗುತ್ತೆ? ಇದ್ರ ಬಗ್ಗೆ ಸ್ವಲ್ಪ ನಮಗೆ ಈ ಸೊಪ್ಪಿನ ಬೆಳೆ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನಮ್ಮ ರೈತರು ಬೆಳೆದಂತ ಬೆಳೆಗಳಿಗೆ ಸೊಪ್ಪಿಗೆ ಆಗ್ಲಿ, ತರಕಾರಿ ಆಗ್ಲಿ, ಮೆಕ್ಕೆಜೋಳ ಆಗ್ಲಿ ಒಳ್ಳೆ ಬೆಲೆ ಸಿಗ್ಲಿ, ಒಳ್ಳೆ ರೇಟ್ ಸಿಗ್ಲಿ, ರೈತರ ಜೀವನ ಚೆನ್ನಾಗಿರ್ಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಳ್ತೀನಿ. ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಸರ್.